ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆರೋಗ್ಯದಾಯಕನೇ ಅಪ್ಪ ಯೇಸುವೆ, ರೋಗದಿ ಬಳಲಿರುವೆ, ಕರುಣಿಸೋ ಕರ್ತನೇ. ಯೇಸುವಿನ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ. ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ, ರಕ್ತ ಚಿಮುಕಿಸಿ ರಕ್ಷಣೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ಸೌಖ್ಯದ ಕುರಿತು ನಾವು ಹೆಚ್ಚಾಗಿ ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕಾರಣ, ಪ್ರಭು ಯೇಸು 12 ಮಂದಿ ಶಿಷ್ಯರನ್ನ ಆಯ್ಕೆ ಮಾಡಿ ಅವರಿಗೆ ಅಭಿಷೇಕವನ್ನ ಅಧಿಕಾರವನ್ನು ಕೊಟ್ಟು ಅವರನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಅಂದ್ರೆ ಆಜ್ಞೆ, ಕಮಾಂಡ್ಮೆಂಟು, ರೋಗಿಗಳನ್ನ ಗುಣಪಡಿಸಿರಿ. ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಚನ 8. ರೋಗಿಗಳನ್ನ ಗುಣಪಡಿಸಿರಿ, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡಿರಿ, ದೆವ್ವಗಳನ್ನ ಓಡಿಸಿರಿ, ಸತ್ತವರನ್ನು ಜೀವಕ್ಕೆ ಎಬ್ಬಿಸಿರಿ, ಶುಭ ಸಂದೇಶವನ್ನ ಸಾರಿರಿ. ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿ. ಸೊ ರೋಗಿಗಳನ್ನ ಗುಣಪಡಿಸಿರಿ, ದೆವ್ವಗಳನ್ನ ಓಡಿಸಿರಿ, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡಿ, ಸತ್ತವರನ್ನ ಜೀವಕ್ಕೆಬ್ಬಿಸಿರಿ. ಇದು ದೇವರು ಶಿಷ್ಯರಿಗೆ ಕೊಟ್ಟ ಆದೇಶ. ಆ ಒಂದು ವಚನದ ಪ್ರೇರೇಪಣೆಯ ಮೇರೆಗೆ ಅನೇಕರು ರೋಗ ಬಾಧೆಗಳಿಂದ ನರಳುತ್ತಿರುವವರ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ನಮ್ಮ ಜೀವಸ್ವರದಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಪ್ರೇರೇಪಣೆಯಾಗಿ ಕಳೆದ ದಿನಗಳಿಂದ ನಾವು ಮಾಡುತ್ತಾ ಬಂದಿದ್ದೇವೆ. ಅದನ್ನು ತಪ್ಪದೆ ವೀಕ್ಷಿಸಿ, ಆ ವಾಕ್ಯಗಳ ಸಂಬಂಧಪಟ್ಟ ರೋಗಕ್ಕೆ ಆ ವಾಕ್ಯಗಳನ್ನು ನೀವು ಪುನರುಚ್ಚಿಸಿ, ಆ ವಾಕ್ಯಗಳನ್ನು ವಿಶ್ವಾಸಿಸಿ, ಆ ವಾಕ್ಯಗಳನ್ನು ಅರಿಕೆ ಮಾಡುವಾಗ ಆ ವಾಕ್ಯ ನಿಮ್ಮಲ್ಲಿ ಪರಿಪೂರ್ಣವಾದ ಬಿಡುಗಡೆಯನ್ನು ನೀಡುತ್ತದೆ. ಈ ದಿನ ವಿಶೇಷವಾಗಿ ನಾವು ಧ್ಯಾನಿಸುವಂಥದ್ದು ಎಲುಬುಗಳಿಗೆ ಸಂಬಂಧಪಟ್ಟ ರೋಗ ಬಾಧೆಗಳು. ಬೋನ್ ಕ್ಯಾನ್ಸರ್, ಎಲುಬು ಸವೆತ ಅಥವಾ ಮೂಳೆಗಳ ಮುರಿಯುವಿಕೆ, ಮೂಳೆಗಳ ಮಜ್ಜೆ ಖಾಲಿಯಾಗಿದೆ ಅನ್ನೋದು, ಅದರಲ್ಲಿ ಏನು ಕ್ಯಾಲ್ಸಿಯಂ ಖಾಲಿಯಾಗಿದೆ ಅಂತ ಹೇಳೋದು, ಅಂತೂ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಪವಿತ್ರ ಗ್ರಂಥ ಅದರ ಕುರಿತು ಏನು ಹೇಳುತ್ತದೆ, ಪವಿತ್ರ ಗ್ರಂಥ ಯಾವ ರೀತಿ ಸೌಖ್ಯ ನಮ್ಮನ್ನ ವಾಕ್ಯದ ಮೂಲಕ ನೀಡುತ್ತದೆ ಎಂದು. ವೈದ್ಯಕೀಯ ಮತ್ತು ಸಾಮಾಜಿಕ ಪ್ರಾಪಂಚಿಕ ಜ್ಞಾನ ಒಂದೆಡೆ ಇರಲಿ, ಅವೆಲ್ಲಕ್ಕಿಂತ ಮೀರಿದ ದೈವಿಕ ಜ್ಞಾನ